ನಮಸ್ಕಾರ ವೀಕ್ಷಕರೇ, ನೀವು ನೋಡುತ್ತಿರುವುದು ನಮ್ಮ ವಿಶೇಷ ಇತಿಹಾಸದ ಕಾರ್ಯಕ್ರಮ. ಇಂದು ಬ್ರಿಟಿಷ್ ಸೈನ್ಯವನ್ನೇ ಬೆಚ್ಚಿ ಬೀಳಿಸಿದ ಕರ್ನಾಟಕದ ವೀರರ ಅದ್ಭುತ ಸಾಹಸಗಾಥೆಯನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ. ಇದು ಕೇವಲ ಒಂದು ಹಳ್ಳಿಯ ಕಥೆಯಲ್ಲ, ಸ್ವಾಭಿಮಾನಕ್ಕಾಗಿ ಪ್ರಾಣವನ್ನೇ ಅರ್ಪಿಸಿದ ಅಮರ ವೀರರ ಇತಿಹಾಸ. ಇಂದಿನ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಪುಟ್ಟ ಹಳ್ಳಿ ಹಲಗಲಿ. ಈ ನೆಲದಲ್ಲಿ ಜನಿಸಿದ ಬೇಡರು ಸಾಮಾನ್ಯ ಜನರಲ್ಲ. ಅವರು ಧೈರ್ಯ, ಸ್ವಾಭಿಮಾನ ಮತ್ತು ದೇಶಭಕ್ತಿಯ ಪ್ರತೀಕವಾಗಿದ್ದರು. ಬೇಟೆಯಾಡುವುದು ಅವರ ಬದುಕಿನ ಭಾಗವಾಗಿದ್ದರೆ, ತಮ್ಮ ನೆಲ ಮತ್ತು ಗೌರವಕ್ಕಾಗಿ ಹೋರಾಡುವುದು ಅವರ ಜೀವನದ ಧರ್ಮವಾಗಿತ್ತು. 1857ರಲ್ಲಿ ಬ್ರಿಟಿಷ್ ಸರ್ಕಾರ ಭಾರತೀಯರನ್ನು ನಿಶಸ್ತ್ರಗೊಳಿಸುವ ಉದ್ದೇಶದಿಂದ ನಿಶಸ್ತ್ರೀಕರಣ ಕಾಯ್ದೆ ಜಾರಿಗೆ ತಂದಿತ್ತು. ಭಾರತೀಯರು ಯಾವುದೇ ಆಯುಧಗಳನ್ನು ಇಟ್ಟುಕೊಳ್ಳಬಾರದು ಎಂದು ಆದೇಶ ಹೊರಡಿಸಲಾಯಿತು. ಆದರೆ ಹಲಗಲಿಯ ಬೇಡರಿಗೆ ಆಯುಧವೆಂದರೆ ಕೇವಲ ಕಬ್ಬಿಣದ ತುಂಡಲ್ಲ, ಅದು ಅವರ ಸಂಪ್ರದಾಯ, ಸ್ವಾಭಿಮಾನ ಮತ್ತು ಬದುಕಿನ ಗುರುತಾಗಿತ್ತು. ಜೀವ ಹೋದರೂ ಸರಿ, ಆಯುಧಗಳನ್ನು ಮಾತ್ರ ಒಪ್ಪಿಸುವುದಿಲ್ಲ ಎಂದು ಬ್ರಿಟಿಷರ ಆದೇಶವನ್ನು ಅವರು ಧಿಕ್ಕರಿಸಿದರು. ಈ ಹೋರಾಟದ ಮುಂಚೂಣಿಯಲ್ಲಿ ಪೂಜಾರಿ ಹನುಮ, ಚಡಗ, ಬಾಲ ರಾಮ ಸೇರಿದಂತೆ ಅನೇಕ ವೀರರು ನಿಂತರು. ಇವರ ಹೆಸರುಗಳು ಬ್ರಿಟಿಷರ ಪಾಲಿಗೆ ಭಯದ ಸಂಕೇತವಾಗಿದ್ವು. ಬ್ರಿಟಿಷ್ ಅಧಿಕಾರಿಗಳು ಸಾವಿರಾರು ಸೈನಿಕರೊಂದಿಗೆ ಹಲಗಲಿಗೆ ಮುತ್ತಿಗೆ ಹಾಕಿದರು. ಆದರೆ ಆ ಚಿಕ್ಕ ಹಳ್ಳಿಯ ಪ್ರತಿಯೊಂದು ಮನೆಯೂ ಕೋಟೆಯಾಗಿ ಮಾರ್ಪಟ್ಟಿತು. 1857ರ ನವೆಂಬರ್ 29ರಂದು ಆರಂಭವಾದ ಯುದ್ಧದಲ್ಲಿ ಗುಂಡಿನ ಮಳೆಯೇ ಸುರಿಯಿತು. ಆದರೂ ಹಲಗಲಿಯ ಬೇಡರು ಹಿಂದೆ ಸರಿಯಲಿಲ್ಲ. ತಮ್ಮ ಪ್ರಾಣದ ಹಂಗು ತೊರೆದು ಶತ್ರುಗಳನ್ನು ಎದುರಿಸಿದರು. ಯುದ್ಧದಲ್ಲಿ ಜಯ ಸಾಧಿಸಲು ಸಾಧ್ಯವಾಗದ ಬ್ರಿಟಿಷರು ಕೊನೆಗೆ ಅಮಾನವೀಯ ಮಾರ್ಗವನ್ನು ಹಿಡಿದರು. ನವೆಂಬರ್ 30ರ ಕರಾಳ ರಾತ್ರಿ ಇಡೀ ಹಲಗಲಿ ಗ್ರಾಮಕ್ಕೆ ಬೆಂಕಿ ಹಚ್ಚಿದರು. ಮನೆಗಳು ಸುಟ್ಟು ಹೋದವು, ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದವು. ಆದರೂ ಆ ವೀರರು ತಮ್ಮ ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ. ದೇಹಕ್ಕೆ ಬೆಂಕಿ ತಗುಲಿದ್ದರೂ ಕೈಯಲ್ಲಿದ್ದ ಕತ್ತಿಯನ್ನು ಬಿಡಲಿಲ್ಲ. ಕೊನೆಯ ಉಸಿರಿರೋವರೆಗೂ ಹೋರಾಡಿ ವೀರ ಮರಣವನ್ನು ಅಪ್ಪಿಕೊಂಡರು. ಅವರ ಶೌರ್ಯ ಇಂದಿಗೂ ಕನ್ನಡಿಗರ ಹೆಮ್ಮೆಯ ಅಧ್ಯಾಯವಾಗಿದೆ. ಹೋರಾಟದ ನಂತರ ಬ್ರಿಟಿಷರು ಹಲಗಲಿ ದಂಗೆಗೆ ನಾಯಕತ್ವ ನೀಡಿದ ಅನೇಕ ವೀರರನ್ನು ಸಾರ್ವಜನಿಕವಾಗಿ ಗಲ್ಲಿಗೇರಿಸಿದರು. ಆದರೆ ಸಾವಿನ ಕ್ಷಣದಲ್ಲಿಯೂ ಅವರ ಮುಖದಲ್ಲಿ ಭಯ ಇರಲಿಲ್ಲ. ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡುತ್ತಿದ್ದೇವೆ ಎಂಬ ಹೆಮ್ಮೆ ಮಾತ್ರ ಇತ್ತು. ಇಂದು ನಾವು ಅನುಭವಿಸುತ್ತಿರುವ ಸ್ವಾತಂತ್ರ್ಯ ಯಾರ ಉಡುಗೊರೆಯಾಗಿ ಕೊಟ್ಟದ್ದಲ್ಲ, ಹಲಗಲಿ ಬೇಡರಂತಹ ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ರಕ್ತ ಮತ್ತು ಬಲಿದಾನದ ಫಲವೇ ನಮ್ಮ ಸ್ವಾತಂತ್ರ್ಯ. ಹೀಗಾಗಿ ಇಂತಹ ವೀರರ ಇತಿಹಾಸವನ್ನು ಮುಂದಿನ ಪೀಳಿಗೆಗೂ ತಲುಪಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇದು ಹಲಗಲಿಯ ಅಮರ ವೀರರ ಸಾಹಸಗಾಥೆ. ಇಂತಹ ಮತ್ತಷ್ಟು ಇತಿಹಾಸದ ವಿಶೇಷ ಕಥೆಗಳಿಗಾಗಿ ನಮ್ಮ ಚಾಲುಕ್ಯ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.